ನೀವು 11 ವರ್ಷ ಆಗೈತಲ್ಲ ಕರ್ನಾಟಕಕ್ಕೆ ಬಂದು. ಕೇಂದ್ರದ ಒಬ್ಬ ನಾಯಕರಿಗೆ ಅವರಿನ್ನೂ ಅಪರಾಧಿ ಅಲ್ಲ, ನಿಮ್ಮಂಥ ಅನೇಕರ ಹಲವರ ಸಂಚಿನಿಂದ ಆರೋಪಿ ಅಷ್ಟೇ. ಅವರನ್ನ ಈ ಪದ ಬಳಕೆಯನ್ನು ಉಲ್ಲೇಖ ಮಾಡಿದ್ದೀರಲ್ಲ, ಈ 5 ವರ್ಷ ನಿಮ್ಮ ಕೇಡರ್ ಮುಗೀತಲ್ಲ, ನೀವು ಯಾರು ಕಾಲು ಕೈ ಕಟ್ಟಿ ಇನ್ನು ಕರ್ನಾಟಕದಲ್ಲೇ ಉಳಿದಿದ್ದೀರಾ ಅನ್ನುವಂಥದ್ದು ಬಹಿರಂಗಪಡಿಸಿ. ಯಾರು ದಕ್ಷ ಅಧಿಕಾರಿ, ಯಾರು ಪ್ರಾಮಾಣಿಕ ಅಧಿಕಾರಿ ನಿಮ್ಮನ್ನು ಎಲ್ಲಿಗೆ ಪೋಸ್ಟಿಂಗ್ ಮಾಡಿರ್ತಾರೆ, ನೇರವಾಗಿ ಹೋಗಿ ಅಲ್ಲಿ ಅಧಿಕಾರ ಏನು ವಹಿಸ್ಕೊಂಡು ಕೆಲಸ ಮಾಡ್ತೀರಿ. ಪೋಸ್ಟಿಂಗ್ಗೋಸ್ಕರ ಅವರು ಇವರು ರಾಜಕಾರಣಿಗಳು ಮನೆ ಬಾಗಿಲು ಕಾಯ್ಕೊಂಡಿದ್ದವಂಥ ಚಮಚಾಗಿರಿ ಮಾಡುವಂಥ ಕೆಲವು ಅಧಿಕಾರಿಗಳಿದ್ದೀರಿ. ಒಳ್ಳೆಯವರು ಇದ್ದೀರಿ, ಇಲ್ಲ ಅಂತ ಹೇಳಲ್ಲ. ನೀವು ಈ ಪದ ಬಳಕೆ ನೀವು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಗೊತ್ತಿಲ್ವಾ ನಿಮಗೆ? ಏನು ಮೇಯ್ತಾ ಇದ್ದೀರಿ? 5 ವರ್ಷ ಆದಮೇಲೆ ಇನ್ನೂ 6 ವರ್ಷ ಇಲ್ಲೇ ಇದ್ದೀರಲ್ಲ, ಕರ್ನಾಟಕವ ಹಂದಿ ಥರ ಮೇಯಕ್ಕಿದ್ದೀರಾ ನೀವು? ಮೊದಲು ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ. ಪೊಲೀಸ್ ಇಲಾಖೆಯಲ್ಲಿ ADGP ಆಗೋದ್ರೆ ನಿಮ್ಗೇನು ಕೊಂಬಿಲ್ಲ, ನೀವು ಒಬ್ಬ ಸರ್ಕಾರಿ ನೌಕರ, ರೀತಿ ನೀತಿ ಇರಬೇಕು. ತಕ್ಷಣ DGND IG ಅವರು ಎಕ್ಸ್ಪ್ಲನೇಷನ್ ಕೇಳಬೇಕು, ಈ ಮನುಷ್ಯನ ಅಮಾನತ್ ಮಾಡಬೇಕು. CS ಅವರು ವರದಿ ಕೇಳಬೇಕು. ಪ್ರೋಟೋಕಾಲ್ ಅನ್ನುವಂಥ ವ್ಯವಸ್ಥೆ ಗೊತ್ತಾಯ್ತಾ ಇವ್ರಿಗೆ? ಕೆಲವು ನಮ್ಮ ಸ್ನೇಹಿತರು ಕುಮ್ಮಕ್ಕಿಂದ ಮಾಡಿದ್ದೀರೇನೋ ಅನ್ನೋ ಅನುಮಾನ. ಆದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ವ್ಯವಸ್ಥೆನ ನಾವು ಯಾವತ್ತೂ ಕಂಡಿರಲಿಲ್ಲ. ನೋಡಿ, ಒಬ್ಬರು ಅವ್ರ ಮೇಲೇನೆ ಕಂಪ್ಲೇಂಟ್ ಮಾಡಿದ್ದಾರೆ. ಶ್ರೀಧರ್ 22/4/24 ಮತ್ತೆ ಅವ್ರದೇ ಇಲಾಖೆ ಇನ್ಸ್ಪೆಕ್ಟ್ರು ಇದ್ರ ಮೇಲೆ ಕುಮಾರಣ್ಣರವ್ರು ಮಾತಾಡಿದ್ದಾರೆ. ಇಂಥ ಒಬ್ಬ ಭ್ರಷ್ಟ ಅಧಿಕಾರಿಯ ಇದಕ್ಕೆ ನೇಮಿಸಿದ್ದೀರಾ, ಏನು ನ್ಯಾಯ ಸಿಗುತ್ತಾ ಅಂತ ಕೇಳಿದ್ದಾರೆ. ಅದಕ್ಕೆ ನೀವು ಉಪಯೋಗಿಸುವಂಥ ಪದ ನೋಡಿ, 22/4/2024 ನ್ಯಾಯಾಲಯ ತನಕ ಹೋಗೈತೆ. ಇದನ್ನೇ ನಾನು ವಿಧಾನಸಭೆಯಲ್ಲಿ ಹೇಳಿದ್ದವತ್ತು. ನಾನು 18-25 ನಿಮಿಷ ಮಾತಾಡಿದ್ನಲ್ಲ, ಇದನ್ನೇ ಹೇಳಿದ್ದು. ಇವ್ರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ರಾಜ್ಯ ಸರ್ಕಾರದ ಜನರ ತೆರಿಗೆ ಹಣ ಕರ್ನಾಟಕದ ಜನತೆಯ ನಿಮ್ಗಿರೋದು 5 ವರ್ಷ, ಅದ್ರ ಸವಲತ್ತನ್ನ ಹಂದಿ ಥರ ಮೇಯ್ತಾ ಇರೋರು ನೀವು.
ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀರಾ? ಬಹಿರಂಗಪಡಿಸಿ ನಿಮ್ಮ ಕುಟುಂಬದ ಅಸೆಟ್ಸ್ನ ಆಂಧ್ರದಿಂದ ತಂದಿದ್ರ ನೀವು? ಇವತ್ತು ಕುಮಾರಸ್ವಾಮಿ ಅವ್ರಿಗೆ, ನೆಕ್ಸ್ಟ್ ಇನ್ನೊಬ್ರಿಗೆ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಬಂತು? ಇದನ್ನ ಪಕ್ಷ ಯಾವುದಾದ್ರೂ ಆಗಿರಲಿ, ಒಬ್ಬ ಅಧಿಕಾರಿ ಆಮೇಲೆ ಒಂದು ಲೆಟರ್ ಇಲ್ಲ, ಆಂತರಿಕ ಪತ್ರ, ಆಯ್ತಪ್ಪ ದಕ್ಷ ಅಧಿಕಾರಿ, ಮತ್ತೆ ಎಲ್ಲಿ ಚಮಚಾಗಿರಿ ಮಾಡಿ 11 ವರ್ಷದಿಂದ ಇಲ್ಲಿರೋದು ನೀವು? ಯಾರು ನಿಮ್ಮನ್ನು ಉಳಿಸ್ತವ್ರು? ಯಾಕೆ ಹೋಗ್ಲಿಲ್ಲ ವಾಪಸ್ಸು? ನನಗೆ ಆಸ್ಮಾ, ನನಗೆ ಅಲ್ಲಿ ಒಗ್ಗಲ್ಲ, ಇಲ್ಲಿದ್ದೀರಲ್ಲ ಇದನ್ನ ಹೇಳಕ್ಕ? ಅದರಿಂದ ಆಯಿತು, ನಿಮ್ಮ ಅಧಿಕಾರಿಗೆ ಆತ್ಮಸ್ಥೈರ್ಯ ಕೊಡೋಕ್ಕೆ ಹೇಳಿದ್ದೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಗೊತ್ತು? ರಾಜೀನಾಮೆ ಕೊಟ್ಟು ನಿಂತ್ಕೊಳ್ರಿ ಎಲೆಕ್ಷನ್ಗೆ. ಬೇರೆ ಬೇರೆಯವರೆಲ್ಲ ನಿಂತ್ಕೊಂಡವ್ರಲ್ಲ, ಹಂಗೆ ನಿಂತ್ಕೊಂಡು ರಾಜಕೀಯ ಮಾಡಿ. ಕರ್ನಾಟಕದ 8 ಕೋಟಿ ಜನ ಕಟ್ತಾ ಇದಾರಲ್ಲ ಟ್ಯಾಕ್ಸು, ಆ ಹಣದಲ್ಲಿ ತಿಂತಾ ಇರೋದು ಅನ್ನ, ನಿಮ್ಮ ಸಂಬಳ. ಜನ ಬಿಗಿದ್ದು ಹೋರಾಟ ಮಾಡಕ್ ಮುಂಚೆ DJ and IG ಅವರೇ ನಿಮ್ಮ ಇಲಾಖೆನ ಸರಿ ಮಾಡಿ. ಬಹಳಷ್ಟು ಅಸಹ್ಯ ಅನ್ನಿಸ್ತದೆ. ಎಷ್ಟು ದುರ್ಬಳಕೆ ಆಯ್ತಾ ಇದೆ. ಒಬ್ಬ ಇನ್ಸ್ಪೆಕ್ಟರ್ ಕೊಡ್ತಾನೆ ಕಂಪ್ಲೇಂಟ್, ಕಿಶೋರ್ ಕುಮಾರ್ ಅಂತ, ಇವ್ರ ಮೇಲೆ 7/1/2023 ರಿಯಲ್ ಎಸ್ಟೇಟ್ ವ್ಯವಹಾರದನ್ನ ಕೊಡ್ತೀನಿ ಕಾಪಿ. ಇದೆಲ್ಲವನ್ನ ಇಟ್ಕೊಂಡು ಮಾತಾಡಿದ್ದಾರೆ. ತಪ್ಪು ಅಂದರೆ ನೀವು ತಪ್ಪು ಅಂತ ಹೇಳಿ. ಅದಕ್ಕೆ ನೀವು ಉಪಯೋಗಿಸುವಂಥ ಪದ ಇದ್ರ ಹಿಂದೆ ಯಾರು ಇದ್ರೆ ನಮ್ಮ ಸ್ನೇಹಿತರುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕನ ಈ ಸ್ಥಿತಿಗೆ ತರಬೇಡಿ. ತೊಗಲಕ್ ದರ್ಬಾರ್ ಅಲ್ಲ ಇದು. ಹಿಸ್ಟ್ರಿ ರಿಟರ್ನ್ಸ್ ಬ್ಯಾಕ್. ಬಹಳ ದಿನ ಉಳಿಯಲ್ಲ. ಇಷ್ಟಕ್ಕೆ ನಿಲ್ಲೋದು ಇಲ್ಲ. ಕಾನೂನು ರೀತಿ ಏನು ಹೋರಾಟ ಮಾಡಬೇಕು ಮಾಡ್ತೀವಿ. ಏನೋ ಹೌದು, ಅವ್ರನ್ನ CM ಅವ್ರಿಗೆ ಹೇಳಿ, ಅವ್ರನ್ನ ಅವ್ರ ಹತ್ರದ ಇದಕ್ಕೆ ಲೀಗಲ್ ಒಪಿನಿಯನ್ಗೆ ಇಟ್ಕೊಳಕ್ಕೆ ಹೇಳಿ. ಮಾರ್ಗದರ್ಶಕರಾಗಿ ಬಳಸಿದ್ದಾರೆ. ಯಾರೀ ಯಾವ ಆ್ಯಕ್ಟ್ ಅಡಿನಲ್ಲಿ ಐತೆ? ಒಬ್ಬ ಸರ್ಕಾರಿ ನೌಕರ, ಒಬ್ಬ ಕೇಂದ್ರದ ಮಂತ್ರಿನ. ಏನಾಗಿದೆ, ಈ ಕೆಲವು ನಮ್ಮ ಸ್ನೇಹಿತರುಗಳು ಇರ್ತಾರಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರಿಗೆ ಸರ್ಕಾರಿ ಕೆಲವು ನೌಕರರು ಹೀರೋಗಳಾಗ್ಬಿಡ್ತಾರೆ. ಪಿಕ್ಚರ್ ತೆಗೆದು ಅಂತ ಸ್ವಾಭಿಮಾನ ಇದ್ರೆ ರಿಲೀಸ್ ಯೂನಿಫಾರ್ಮ್. ಪಾಲಿಟಿಕ್ಸಿಗೆ ಬನ್ನಿ, ರಾಜಕೀಯ ಮಾಡಿ.
ತಿನ್ನೋದು ಸಾರ್ವಜನಿಕರ ಟ್ಯಾಕ್ಸ್ನ ಕರ್ನಾಟಕದ ಹಣ. ಕಾನ್ಶಿಯಸ್ ಬೇಡ. ಇಂಥವ್ರನ್ನ ವಹಿಸ್ಕೋತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಇವರೇ ಏನು 25 ವರ್ಷ ಇರ್ತಾರೆ. ಅಲ್ಲಿಗೆ ಯಾರೋ ಬರ್ದು ಇವ್ರು ಸೈನ್ ಹಾಕಿರ್ಬೇಕು. ಸರ್, ಇದಕ್ಕೆ ಒಂದು ಡೆಫಾರ್ಮೇಷನ್ ಇರ್ತದೆ. ಇನ್ನೊಂದು, ಹಿಂದೆ ಒಂದು ಸಾರಿ ಇದೇ ಚೀಫ್ ಸೆಕ್ರೆಟರಿಯವರು ಒಂದು ಆದೇಶ ಇಶ್ಯೂ ಮಾಡಿದ್ದಾರೆ. ನನ್ನ ಇದರಲ್ಲೇ ಯಾರು ಕೂಡ ಮೀಡಿಯಾ, ಸೋಷಿಯಲ್ ಮೀಡಿಯಾ ಹೋಗಬಾರ್ದು. ಅವರ C&Rಲು ಇದೆ. ಜೊತೆಗೆ ಇದಿಷ್ಟಕ್ಕೆ ನಿಲ್ಲಲ್ಲ. ಸೆಂಟ್ರಲಲ್ಲಿ ಕಮಿಟಿಗಳಿದ್ದಾವೆ, ಹಕ್ಕುಚ್ಯುತಿ ಇರ್ತದೆ, ಕಂಪ್ಲೇಂಟ್ ಮಾಡ್ತಾರೆ. ಆದರೆ ದುರ್ದೈವ ಎಲ್ಲಿವರೆಗೆ ಬಂತು? ಅಲ್ಲಿಗೆ ಕುಮಾರಸ್ವಾಮಿಯವ್ರನ್ನ ಮಾತಾಡೋಕ್ಕೆ ನಿಮ್ಮ ಕೈಲಾಗಲ್ವಾ? ನಿಮ್ಮ ಲೀಡರ್ಗಳ ಕೈಲಾಗಲ್ಲ. ಸರ್ಕಾರಿ ಸಂಬಳ ಕೊಟ್ಟು ಕುಮಾರಣ್ಣನ ಭಯಕ್ಕೆ ನೌಕರರನ್ನು ನೇಮಕ ಮಾಡ್ಕೊಬಿಡಿ. ಅಯ್ಯೋ, ಏನು ಕರ್ಮ ಬಂತ್ರಿ. ಸರ್, ಕಾನೂನು ಪ್ರಕಾರ ಏನೇನು ಮಾಡಬೇಕು ಆಗುತ್ತೆ. ಈಗ ಕ್ರಮ ಆಗೋದು ಬೇರೆ, ಮನಸ್ಸಾಕ್ಷಿ ಬೇಕಲ್ಲ. ಅಥವಾ ಅವ್ರನ್ನ ಕೆಟ್ಟ ಪದ ಬಳಸಿದರೆ, ಅಥವಾ ಏನೇನು ರೆಕಾರ್ಡ್ಸ್ ಇದ್ದಾವೆ ಅದರ ಮೇಲೆ ಅಪ್ರಾಮಾಣಿಕರು ಅಂತ ಹೇಳಿದ್ದಾರೆ. ನೀವು ಪ್ರಾಮಾಣಿಕ ಅಂತೇಳಿ ನಿಮ್ಮ ಅಧಿಕಾರ ವ್ಯವಸ್ಥೆಯಲ್ಲಿ ಪ್ರೂವ್ ಮಾಡಿ. ಆದರೆ ನೀವು ಮೇಲ್ನೋಟಕ್ಕೆ ನೀವು ಪ್ರಾಮಾಣಿಕರೇ ಆಗಿದ್ದರೆ, ನೀವು ಎಲ್ಲಿ ಸೆಲೆಕ್ಟ್ ಆಗಿದ್ರಿ, ಸೆಲೆಕ್ಷನ್ ಎಲ್ಲಿಗಾಗಿತ್ತು, 5 ವರ್ಷ ಆದಮೇಲೆ ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ನೀವು ಲಾಬಿ ಮಾಡಿದ್ದೀರಲ್ಲ, ನೀವು ಅಪ್ರಾಮಾಣಿಕರು ಅಂತ ಪ್ರೂವ್ ಆಯ್ತಲ್ಲ. ಪ್ರಾಮಾಣಿಕರು ಇದ್ದಾರೆ. ಯಾಕೆ ನಾವು ಹಿಂದೆ ನೋಡಿಲ್ವಾ? ವಿಜಯ್ ಭಾಸ್ಕರ್ ಇದ್ದರು, ಮೈಸೂರಲ್ಲೇ ಶಿಖಾ ಅವರು ಇದ್ದರು, ಸೆಲ್ವ್ ಕುಮಾರ್ ಇದ್ದರು. ಒಳ್ಳೊಳ್ಳೆ ಆಫೀಸರ್ಸ್ ಭಾಳಷ್ಟು ಜನ ಇದ್ದಾರೆ. KASಲು ಇದ್ದಾರೆ, IASಲು ಇದ್ದಾರೆ, IPSಲು ಇದ್ದಾರೆ. ಇದು ಸರ್ಕಾರಿ ಗ್ರೂಪ್ 4ಅಲ್ಲೂ ಇದ್ದಾರೆ. ಪ್ರಾಮಾಣಿಕರು ಭಾಳಷ್ಟು ಜನ ಇದ್ದಾರೆ. ಇಂಥ ಮೇಯವ್ರಿಂದ ಎಲ್ರಿಗೂ ಕೆಟ್ಟ ಹೆಸರು. ಯಾರು ಇಷ್ಟೆಲ್ಲ ಆದಮೇಲೆ ಸ್ಟೇಟ್ಮೆಂಟ್ ಯಾರಿಂದ ಬರಬೇಕಿತ್ತು?